ಮ್ಯಾನ್ ಬಂದ ಬಳಿಕ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಗ್ತಾ ಇದೆ. ಸೌಜನ್ಯಳನ್ನ ಹೊತ್ತೊಯ್ದಿದ್ದನ್ನ ಕಣ್ಣಾರೆ ಕಂಡಿದ್ದೆ ಅಂತ ಚಿನ್ನಯ್ಯ ಹೇಳಿದ್ದ. ಇದೀಗ ನನ್ನ ಮುಂದೆಯೇ ಸೌಜನ್ಯ ಕಿಡ್ನಾಪ್ ಆಯಿತು ಅಂತ ಮತ್ತೊಬ್ಬ ಮಹಿಳೆ ದೂರು ನೀಡಿದ್ದಾರೆ. ಸೌಜನ್ಯ ಪ್ರಕರಣ ರಿಓಪನ್ ಮಾಡಲು ಷಡ್ಯಂತ್ರ. ಚಿನ್ನಯ್ಯನನ್ನ ಮುಂದಿಟ್ಟು ಬೋರ್ಡೆ ಕತೆ ಹೆಣದ್ರ. ಬೋರ್ಡೆ ಚಿನ್ನಯ್ಯನಿಗೆ ಮತ್ತೊಂದು ಸವಾಲು ಎದುರಾಗಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ತಾಯಿ ಕುಸುಮಾವತಿ ದೂರು ನೀಡಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರು ಕೊಟ್ಟು ವಾಪಸ್ಸಾಗಿದ್ದಾರೆ. ಇದರ ಮಧ್ಯೆ ಸೌಜನ್ಯ ಪ್ರಕರಣ ರಿಓಪನ್ ಮಾಡಲು ಷಡ್ಯಂತ್ರ ನಡೀತಾ ಇದೆ ಎಂಬ ಅನುಮಾನ ಹುಟ್ಟಿಕೊಂಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆಯೇ ಅನುಮಾನ. ಸೌಜನ್ಯ ಕೇಸ್ ಮರುತನಿಖೆಗೆ ಬಿ ಗ್ಯಾಂಗ್ ಮಾಸ್ಟರ್ ಪ್ಲಾನ್ ಮಾಡಿತ್ತಂತೆ. ನ್ಯಾಯಾಲಯದಲ್ಲಿ ನಿರೀಕ್ಷಿತ ಸ್ಪಂದನೆ ಸಿಗದಿದ್ದಕ್ಕೆ ಚಿನ್ನಯ್ಯನನ್ನ ಮುಂದಿಟ್ಟು ಮಹೇಶ್ ಶೆಟ್ಟಿ ತಿಮರೋಡಿ ಬೋರ್ಡೆ ಕತೆ ಹೆಣದ್ರ ಎಂಬ ಅನುಮಾನ ವ್ಯಕ್ತವಾಗಿದೆ. ಸೌಜನ್ಯ ಅಪಹರಣ ಕಣ್ಣಾರೆ ಕಂಡೆ ಎಂದ ಮಹಿಳೆ. ಚಿನ್ನಯ್ಯ ಎಸ್ಐಟಿ ವಶವಾದ ಮೇಲೆ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಚಿನ್ನಯ್ಯನ ಹೇಳಿಕೆ ಆಧರಿಸಿ ಸೌಜನ್ಯ ತಾಯಿ ದೂರು ನೀಡಿದ್ರು. ಇದೀಗ ನಾನು ಸೌಜನ್ಯ ಅಪಹರಣ ಕಣ್ಣಾರೆ ಕಂಡೆ ಅಂತ ಎಸ್ಐಟಿಗೆ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಅನ್ನೂರು ಪತ್ರ ಬರೆದಿದ್ದಾರೆ. ಸೌಜನ್ಯ ಕೊಲೆ ಕೇಸ್ ರಿಓಪನ್. ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಎಸ್ಐಟಿಗೆ ದೂರು ನೀಡಿದ್ದು, ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದನ್ನ ಕಂಡಿದ್ದೇನೆ. ನಾನು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದಾಗ ಆ ಘಟನೆ ನಡೆದಿತ್ತು ಅಂತ ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಚಿಕ್ಕ ಕೆಂಪಮ್ಮ ಮೌಖಿಕವಾಗಿ ದೂರು ದಾಖಲು ಮಾಡಿದ್ದಾರೆ. ಆದ್ದರಿಂದ ಎಸ್ಐಟಿ ಅಧಿಕಾರಿಗಳು ದೂರವಾಣಿ ಮೂಲಕ ವಿವರಣೆ ಪಡೆದಿದ್ದು 45 ನಿಮಿಷ ಕಾಲ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ಈ ಚರ್ಚೆ ಎಸ್ಐಟಿ ಸಹಾಯವಾಣಿ ಮೂಲಕ ನಡೆದಿದೆ. ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದ್ದಾಗ ನನ್ನ ಕಣ್ಣ ಮುಂದೆಯೇ ಕಾರ್ನಲ್ಲಿ ಬಂದು ಕಿಡ್ನಾಪ್ ಮಾಡಿದ್ರು ಅಂತ ಚಿಕ್ಕ ಕೆಂಪಮ್ಮ ಹೇಳಿದ್ದು ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೋರ್ಡೆ ಮ್ಯಾನ್ ಬಂದ ಬಳಿಕ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಗ್ತಾ ಇದೆ. ಸೌಜನ್ಯಳನ್ನ ಹೊತ್ತೊಯ್ದಿದ್ದನ್ನ ಕಣ್ಣಾರೆ ಕಂಡಿದ್ದೆ ಅಂತ ಚಿನ್ನಯ್ಯ ಹೇಳಿದ್ದ. ಇದೀಗ ನನ್ನ ಮುಂದೆಯೇ ಸೌಜನ್ಯ ಕಿಡ್ನಾಪ್ ಆಯಿತು ಅಂತ ಮತ್ತೊಬ್ಬ ಮಹಿಳೆ ದೂರು ನೀಡಿದ್ದಾರೆ. ಸೌಜನ್ಯ ಪ್ರಕರಣ ರಿಓಪನ್ ಮಾಡಲು ಷಡ್ಯಂತ್ರ. ಚಿನ್ನಯ್ಯನನ್ನ ಮುಂದಿಟ್ಟು ಬೋರ್ಡೆ ಕತೆ ಹೆಣದ್ರ. ಬೋರ್ಡೆ ಚಿನ್ನಯ್ಯನಿಗೆ ಮತ್ತೊಂದು ಸವಾಲು ಎದುರಾಗಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ತಾಯಿ ಕುಸುಮಾವತಿ ದೂರು ನೀಡಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರು ಕೊಟ್ಟು ವಾಪಸ್ಸಾಗಿದ್ದಾರೆ. ಇದರ ಮಧ್ಯೆ ಸೌಜನ್ಯ ಪ್ರಕರಣ ರಿಓಪನ್ ಮಾಡಲು ಷಡ್ಯಂತ್ರ ನಡೀತಾ ಇದೆ ಎಂಬ ಅನುಮಾನ ಹುಟ್ಟಿಕೊಂಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆಯೇ ಅನುಮಾನ. ಸೌಜನ್ಯ ಕೇಸ್ ಮರುತನಿಖೆಗೆ ಬಿ ಗ್ಯಾಂಗ್ ಮಾಸ್ಟರ್ ಪ್ಲಾನ್ ಮಾಡಿತ್ತಂತೆ. ನ್ಯಾಯಾಲಯದಲ್ಲಿ ನಿರೀಕ್ಷಿತ ಸ್ಪಂದನೆ ಸಿಗದಿದ್ದಕ್ಕೆ ಚಿನ್ನಯ್ಯನನ್ನ ಮುಂದಿಟ್ಟು ಮಹೇಶ್ ಶೆಟ್ಟಿ ತಿಮರೋಡಿ ಬೋರ್ಡೆ ಕತೆ ಹೆಣದ್ರ ಎಂಬ ಅನುಮಾನ ವ್ಯಕ್ತವಾಗಿದೆ. ಸೌಜನ್ಯ ಅಪಹರಣ ಕಣ್ಣಾರೆ ಕಂಡೆ ಎಂದ ಮಹಿಳೆ. ಚಿನ್ನಯ್ಯ ಎಸ್ಐಟಿ ವಶವಾದ ಮೇಲೆ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಚಿನ್ನಯ್ಯನ ಹೇಳಿಕೆ ಆಧರಿಸಿ ಸೌಜನ್ಯ ತಾಯಿ ದೂರು ನೀಡಿದ್ರು. ಇದೀಗ ನಾನು ಸೌಜನ್ಯ ಅಪಹರಣ ಕಣ್ಣಾರೆ ಕಂಡೆ ಅಂತ ಎಸ್ಐಟಿಗೆ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಅನ್ನೂರು ಪತ್ರ ಬರೆದಿದ್ದಾರೆ. ಸೌಜನ್ಯ ಕೊಲೆ ಕೇಸ್ ರಿಓಪನ್. ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಎಸ್ಐಟಿಗೆ ದೂರು ನೀಡಿದ್ದು, ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದನ್ನ ಕಂಡಿದ್ದೇನೆ. ನಾನು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದಾಗ ಆ ಘಟನೆ ನಡೆದಿತ್ತು ಅಂತ ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಚಿಕ್ಕ ಕೆಂಪಮ್ಮ ಮೌಖಿಕವಾಗಿ ದೂರು ದಾಖಲು ಮಾಡಿದ್ದಾರೆ. ಆದ್ದರಿಂದ ಎಸ್ಐಟಿ ಅಧಿಕಾರಿಗಳು ದೂರವಾಣಿ ಮೂಲಕ ವಿವರಣೆ ಪಡೆದಿದ್ದು 45 ನಿಮಿಷ ಕಾಲ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ಈ ಚರ್ಚೆ ಎಸ್ಐಟಿ ಸಹಾಯವಾಣಿ ಮೂಲಕ ನಡೆದಿದೆ. ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದ್ದಾಗ ನನ್ನ ಕಣ್ಣ ಮುಂದೆಯೇ ಕಾರ್ನಲ್ಲಿ ಬಂದು ಕಿಡ್ನಾಪ್ ಮಾಡಿದ್ರು ಅಂತ ಚಿಕ್ಕ ಕೆಂಪಮ್ಮ ಹೇಳಿದ್ದು ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೋರ್ಡೆ
ಮ್ಯಾನ್ ಬಂದ ಬಳಿಕ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಗ್ತಾ ಇದೆ. ಸೌಜನ್ಯಳನ್ನ ಹೊತ್ತೊಯ್ದಿದ್ದನ್ನ ಕಣ್ಣಾರೆ ಕಂಡಿದ್ದೆ ಅಂತ ಚಿನ್ನಯ್ಯ ಹೇಳಿದ್ದ. ಇದೀಗ ನನ್ನ ಮುಂದೆಯೇ ಸೌಜನ್ಯ ಕಿಡ್ನಾಪ್ ಆಯಿತು ಅಂತ ಮತ್ತೊಬ್ಬ ಮಹಿಳೆ ದೂರು ನೀಡಿದ್ದಾರೆ. ಸೌಜನ್ಯ ಪ್ರಕರಣ ರಿಓಪನ್ ಮಾಡಲು ಷಡ್ಯಂತ್ರ. ಚಿನ್ನಯ್ಯನನ್ನ ಮುಂದಿಟ್ಟು ಬೋರ್ಡೆ ಕತೆ ಹೆಣದ್ರ. ಬೋರ್ಡೆ ಚಿನ್ನಯ್ಯನಿಗೆ ಮತ್ತೊಂದು ಸವಾಲು ಎದುರಾಗಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ತಾಯಿ ಕುಸುಮಾವತಿ ದೂರು ನೀಡಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರು ಕೊಟ್ಟು ವಾಪಸ್ಸಾಗಿದ್ದಾರೆ. ಇದರ ಮಧ್ಯೆ ಸೌಜನ್ಯ ಪ್ರಕರಣ ರಿಓಪನ್ ಮಾಡಲು ಷಡ್ಯಂತ್ರ ನಡೀತಾ ಇದೆ ಎಂಬ ಅನುಮಾನ ಹುಟ್ಟಿಕೊಂಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆಯೇ ಅನುಮಾನ. ಸೌಜನ್ಯ ಕೇಸ್ ಮರುತನಿಖೆಗೆ ಬಿ ಗ್ಯಾಂಗ್ ಮಾಸ್ಟರ್ ಪ್ಲಾನ್ ಮಾಡಿತ್ತಂತೆ. ನ್ಯಾಯಾಲಯದಲ್ಲಿ ನಿರೀಕ್ಷಿತ ಸ್ಪಂದನೆ ಸಿಗದಿದ್ದಕ್ಕೆ ಚಿನ್ನಯ್ಯನನ್ನ ಮುಂದಿಟ್ಟು ಮಹೇಶ್ ಶೆಟ್ಟಿ ತಿಮರೋಡಿ ಬೋರ್ಡೆ ಕತೆ ಹೆಣದ್ರ ಎಂಬ ಅನುಮಾನ ವ್ಯಕ್ತವಾಗಿದೆ. ಸೌಜನ್ಯ ಅಪಹರಣ ಕಣ್ಣಾರೆ ಕಂಡೆ ಎಂದ ಮಹಿಳೆ. ಚಿನ್ನಯ್ಯ ಎಸ್ಐಟಿ ವಶವಾದ ಮೇಲೆ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಚಿನ್ನಯ್ಯನ ಹೇಳಿಕೆ ಆಧರಿಸಿ ಸೌಜನ್ಯ ತಾಯಿ ದೂರು ನೀಡಿದ್ರು. ಇದೀಗ ನಾನು ಸೌಜನ್ಯ ಅಪಹರಣ ಕಣ್ಣಾರೆ ಕಂಡೆ ಅಂತ ಎಸ್ಐಟಿಗೆ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಅನ್ನೋರು ಪತ್ರ ಬರೆದಿದ್ದಾರೆ. ಸೌಜನ್ಯ ಕೊಲೆ ಕೇಸ್ ರಿಓಪನ್. ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಎಸ್ಐಟಿಗೆ ದೂರು ನೀಡಿದ್ದು, ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದನ್ನ ಕಂಡಿದ್ದೇನೆ. ನಾನು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದಾಗ ಆ ಘಟನೆ ನಡೆದಿತ್ತು ಅಂತ ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಚಿಕ್ಕ ಕೆಂಪಮ್ಮ ಮೌಖಿಕವಾಗಿ ದೂರು ದಾಖಲು ಮಾಡಿದ್ದಾರೆ. ಆದ್ದರಿಂದ ಎಸ್ಐಟಿ ಅಧಿಕಾರಿಗಳು ದೂರವಾಣಿ ಮೂಲಕ ವಿವರಣೆ ಪಡೆದಿದ್ದು 45 ನಿಮಿಷ ಕಾಲ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ಈ ಚರ್ಚೆ ಎಸ್ಐಟಿ ಸಹಾಯವಾಣಿ ಮೂಲಕ ನಡೆದಿದೆ. ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದ್ದಾಗ ನನ್ನ ಕಣ್ಣ ಮುಂದೆಯೇ ಕಾರ್ನಲ್ಲಿ ಬಂದು ಕಿಡ್ನಾಪ್ ಮಾಡಿದ್ರು ಅಂತ ಚಿಕ್ಕ ಕೆಂಪಮ್ಮ ಹೇಳಿದ್ದು ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಮ್ಯಾನ್ ಬಂದ ಬಳಿಕ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಗ್ತಾ ಇದೆ. ಸೌಜನ್ಯಳನ್ನ ಹೊತ್ತೊಯ್ದಿದ್ದನ್ನ ಕಣ್ಣಾರೆ ಕಂಡಿದ್ದೆ ಅಂತ ಚಿನ್ನಯ್ಯ ಹೇಳಿದ್ದ. ಇದೀಗ ನನ್ನ ಮುಂದೆಯೇ ಸೌಜನ್ಯ ಕಿಡ್ನಾಪ್ ಆಯಿತು ಅಂತ ಮತ್ತೊಬ್ಬ ಮಹಿಳೆ ದೂರು ನೀಡಿದ್ದಾರೆ. ಸೌಜನ್ಯ ಪ್ರಕರಣ ರಿಓಪನ್ ಮಾಡಲು ಷಡ್ಯಂತ್ರ. ಚಿನ್ನಯ್ಯನನ್ನ ಮುಂದಿಟ್ಟು ಬೋರ್ಡೆ ಕತೆ ಹೆಣದ್ರ. ಬೋರ್ಡೆ ಚಿನ್ನಯ್ಯನಿಗೆ ಮತ್ತೊಂದು ಸವಾಲು ಎದುರಾಗಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ತಾಯಿ ಕುಸುಮಾವತಿ ದೂರು ನೀಡಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರು ಕೊಟ್ಟು ವಾಪಸ್ಸಾಗಿದ್ದಾರೆ. ಇದರ ಮಧ್ಯೆ ಸೌಜನ್ಯ ಪ್ರಕರಣ ರಿಓಪನ್ ಮಾಡಲು ಷಡ್ಯಂತ್ರ ನಡೀತಾ ಇದೆ ಎಂಬ ಅನುಮಾನ ಹುಟ್ಟಿಕೊಂಡಿದೆ.